Navjiva Agritech Private Limited announces entry into Bangalore with Fresh Farm Produce Initiative, Bangalore, 5th September 2025. Navjiva Agritech, an emerging name in sustainable agritech solutions, today announced its official launch in Bangalore. With a strong vision to connect farmers directly with consumers, the company will offer farm fresh vegetables, fruits, and other produce through its retail initiative. The launch reinforces Navjiva's mission to empower farm. ನಮಸ್ತೆ, ನಾನು ಹರೀಶ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಫ್ರೆಶ್ ಕೋ ಚಾಯ್ಸ್ ಮೀಟ್ ಪ್ರಾಡಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ನಾವು ಬೇಸಿಕಲಿ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದೇನೆ. ನಾವು ಫಾರ್ಮರ್, ಬೇಸಿಕಲಿ ನಮ್ಮ ತಂದೆಯವರೆಲ್ಲ ಫಾರ್ಮರು. ಸೊ ರೈತರ ಜೊತೆಗೆ ಗೊತ್ತಲ್ಲ ನಿಮಗೆ, ರೈತರ ವ್ಯವಹಾರ ಯಾವ ಥರ ಇರುತ್ತೆ, ಆ ಥರ ಒಂದು ಫಾರ್ಮರ್ ಆಗಿ ಮಾಡ್ತಾಯಿದ್ವಿ. ಅದು ಉಪಕಸಬಾಗಿ ಪೌಲ್ಟ್ರಿ, ಸೊ ಆವತ್ತಿನ ಕಾಲಕ್ಕೆಲ್ಲ ಉಪಕಸಬು ಅಂತ ಹೇಳ್ತಿದ್ರು ಅಥವಾ ಸೈಡ್ ಬಿಸ್ನೆಸ್ ಅಂತ ಹೇಳ್ತಿದ್ರು. ಸೊ ಹಾಗೆ ಈ ಪೌಲ್ಟ್ರಿನ ನಾವು ಸ್ಟಾರ್ಟಪ್ ಮಾಡಿದ್ವಿ. ಪೌಲ್ಟ್ರಿ ಮಾಡೋದು ಗೊತ್ತು, ಅದನ್ನು ಪ್ರೊಡಕ್ಷನ್ ಮಾಡೋದು ಈಸಿ, ರೈತರು ಉತ್ಪಾದನೆ ಮಾಡೋದು ಈಸಿ, ಮಾರೋದು ಕಷ್ಟ. ಸೊ ನಾವು ಅನುಭವಿಸಿದ್ದು ಅದೇ ಪ್ರಾಬ್ಲಮ್ಮು. ಸೊ ಆ ಚೈಲ್ಡ್ಹುಡ್ಡಲ್ಲೇ ನಮ್ಗೆ ಅರ್ಥ ಆಯಿತು, ನಾವು ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ವಸ್ತುಗಳನ್ನ ಮಾರೋದಕ್ಕೆ ಈಸಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಯಿತು ಅಂದರೆ ಎಷ್ಟೇ ಉತ್ಪಾದನೆ ಮಾಡಿದ್ರು ಅದು ಉಪಯೋಗ ಇಲ್ಲ ಅಂತ ನಮ್ಗೆ ಅರ್ಥ ಆಯಿತು ಕ್ಲಿಯರಾಗಿ. ಸೊ ಆಗ ನಾವೇನು ಮಾಡಿದ್ವಿ, ಕೆಲವು ಕಂಪ್ನಿಗಳ ಮಾರ್ಕೆಟಿಂಗ್ ಜಾಬ್ಗಳನ್ನ ಸ್ಟಾರ್ಟ್ ಮಾಡಿ 2008 ಒಂದು ಕಂಪ್ನಿನ ನಾವು ಲಾಂಚ್ ಮಾಡ್ತೀವಿ. ಫ್ರೆಶ್ ಕೋ ಚಾಯ್ಸ್ ಅಂತ ಒಂದು ಬ್ರ್ಯಾಂಡೆಡ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಲಾಂಚ್ ಮಾಡ್ತೀವಿ. ಎವ್ರಿ ಇಯರ್ ಒಂದು 2 ಔಟ್ಲೆಟ್ಸ್ಗಳನ್ನ ಮಾಡಬೇಕು, ಅದೊಂದು ಪ್ಲಾನಿಂಗ್ ಇರುತ್ತೆ. ಹಾಗೆ B2B ರೆಸ್ಟೋರೆಂಟ್ಗಳಿಗೆ ಒಂದು 5 ರೆಸ್ಟೋರೆಂಟ್ 10 ರೆಸ್ಟೋರೆಂಟ್ಗೆ ಸಪ್ಲೈ ಮಾಡಬೇಕು. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಸ್ಲೋಲಿ ಮಾಡ್ತಾ ಹೋದಾಗ ಕಂಪ್ನಿ ಗ್ರೋತ್ ಆಗ್ತಾ ಹೋಗುತ್ತೆ. ಇಲ್ಲಿ ಕಾನ್ಸೆಪ್ಟ್ ವೆರಿ ಕ್ಲಿಯರ್ ಆಗಿತ್ತು, ಕಸ್ಟಮರ್ನಿಗೂ ಬೆನಿಫಿಟ್ ಪ್ರೈಸ್ ಕೊಡಬೇಕಾಗಿತ್ತು, ಪ್ಲಸ್ ನಾವು ಒಳ್ಳೆ ಮಾರ್ಜಿನ್ಸ್ ಕೂಡ ತೆಗಿಬೇಕಾಗಿತ್ತು. ಇವೆರಡು ಕಾನ್ಸೆಪ್ಟಲ್ಲಿ ನಾವು ತೊಗೊಂಡೋಗ್ತೀವಿ. ಇದು ಬೇಕಾಗಿದ್ದೇ ಮೇಯ್ನು, ಪ್ರೊಡಕ್ಷನ್ ಮಾಡಲೇಬೇಕಾಯ್ತು. ನಾವು ಒಂದು ಸಲ ನಾವು ಒಂದು 5 lakhs kgವರೆಗೂ ನಾವು ಟ್ರೇಡಿಂಗಲ್ಲಿ ನಾವು ರೀಚ್ ಆದಮೇಲೆ ನಾವು ಮಾಡಿದ್ದೆ, ಸ್ಟಾರ್ಟಪ್ ಮಾಡಿದ್ದೇನೆ ನಾವು ಪ್ರೊಡಕ್ಷನ್ಸ್. ಸೊ ಪ್ರೊಡಕ್ಷನ್, ಪೌಲ್ಟ್ರಿ ಪ್ರೊಡಕ್ಷನ್ ಅಂತ ನೋಡಿದಾಗ ಪ್ರತಿಯೊಂದು ಕ್ಷೇತ್ರನೂ ನಾವು ಇಂಪ್ರೂವ್ ಮಾಡಲೇಬೇಕಾಗಿರುತ್ತೆ. ಒಂದು ಯಾಚಿಗೆ ಎಗ್ ತೊಗೊಂಡು ಅದು ಯಾಚಾರಿ ಮಾಡೋದಿರ್ಬೋದು, ಅದನ್ನು ಫೀಡ್ನ ತಯಾರು ಮಾಡೋದಿರ್ಬೋದು, ಅಥವಾ ಅದನ್ನು ಇಂಟಿಗ್ರೇಷನ್ ಫಾರ್ಮ್ಗಳಿರ್ಬೋದು. ಮೋರ್ ದೆನ್ 120 ರಿಜಿಸ್ಟರ್ಡ್ ಫಾರ್ಮರ್ ಇದೆ ಇವತ್ತು ಮಾಲೂರಲ್ಲಿ. ಸೊ ಅಷ್ಟು ಫಾರ್ಮರ್ ನಾವು ರಿಜಿಸ್ಟರ್ ಮಾಡಿಕೊಂಡು ಇವತ್ತು ನಾವು ಲಾರ್ಜ್ ಸ್ಕೇಲಲ್ಲಿ ಚಿಕನ್ನ ಒಂದು 5 ಲಕ್ಷ 6 ಲಕ್ಷ ಬರ್ಡ್ಸ್ಗಳನ್ನ ನಾವು ಗ್ರೋ ಮಾಡ್ತಾಯಿದ್ವಿ ಮಾಲೂರು ಅಂತ ಒಂದು ಸಿಟಿಲಿ. ಹೈಯೆಸ್ಟ್ ನಾವೇ ನಂಬರ್ 1 ಆಫ್ ದ ಮಾಲೂರು ಇದರಲ್ಲಿ ಇಂಟಿಗ್ರೇಷನಲ್ಲಿ. ಸೊ ಅಷ್ಟು ಲಾರ್ಜ್ ಸ್ಕೇಲ್ ನಾವು ಪ್ರೊಡಕ್ಷನ್ ಮಾಡಿದ ಮೇಲೆ ನಾವು ಅದನ್ನು ಪ್ರೊಸೆಸ್ ಮಾಡಬೇಕಾಗುತ್ತೆ ಚಿಕನ್. ಅದಕ್ಕೆ ಒಂದು 12 ಕೋಟಿ ವೆಚ್ಚದಲ್ಲಿ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಅಂತ ಒಂದು ಲಾಂಚ್ ಮಾಡಿ ಮಾಲೂರು ಟು ಮಾಸ್ತಿ ರೋಡಲ್ಲಿ. ಸೊ ಆ ಪ್ರೊಸೆಸಿಂಗ್ ಪ್ಲಾಂಟಲ್ಲಿ ನಮ್ಮದೇ ಡೈಲಿ 20,000 ಬರ್ಡ್ನ ನಾವು ಪ್ರೊಸೆಸ್ ಮಾಡ್ತೀವಿ. ಆ 20,000 ಬರ್ಡ್ನ ಪ್ರೊಸೆಸ್ ಮಾಡಿದಾಗ ಔಟ್ಪುಟ್ ಬಂದು ಒಂದು 30-35 ಸಾವಿರ kg ಚಿಕನ್ ಔಟ್ಪುಟ್ ಬರುತ್ತೆ. ಅದನ್ನು ನಾವು ಬೆಂಗಳೂರು ಸೆಂಟ್ರಲ್ ಪ್ಲೇಸ್ ನಮ್ಮ ಕಲ್ಕಿರ ಡಿಪೋ ತೊಗೊಬಂದು ಸಗ್ರಿಗೇಷನ್ ಮಾಡಿ ನಮ್ಮದೇ ಆದ ಸ್ವಂತ ರಿಟೇಲ್ ಔಟ್ಲೆಟ್ ಒಂದು 22 ಔಟ್ಲೆಟ್ಗಳಿದ್ದಾವೆ. ಆ ಔಟ್ಲೆಟ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಜೊತೆಗೆ ನಮ್ಮದೇ ಟೈಅಪ್ ಆಗಿರುವಂಥ ಒಂದು 450 ರೆಸ್ಟೋರೆಂಟ್ಗಳಿದ್ದಾವೆ. ಅದು 5 ಸ್ಟಾರ್ ಹೋಟ್ಲ್ ಇರ್ಬೋದು, 3 ಸ್ಟಾರ್ ಕ್ಯಾಟಗರಿ ಇರ್ಬೋದು, ಕ್ಯಾಟ್ರಿಂಗ್ ಅವ್ರು ಇರ್ಬೋದು, ಎಲ್ಲ ಥರದ ಕ್ಯಾಟಗರಿ ರೆಸ್ಟೋರೆಂಟ್ಗಳಿದ್ದಾವೆ. ಈ 450 ರೆಸ್ಟೋರೆಂಟ್ ನಾವು ಸಪ್ಲೈ ಮಾಡ್ತೀವಿ. ನಮ್ಮದು ನಾವೇ ಪ್ರೊಡಕ್ಷನ್ ಮಾಡೋದ್ರಿಂದ ಬೆಸ್ಟ್ ಪ್ರೈಸ್ ಇರುತ್ತೆ, ಬೆಸ್ಟು ಕ್ವಾಲಿಟಿ ಇರುತ್ತೆ. ಸೊ ಹಂಗಾಗಿ ಕಸ್ಟಮರ್ ನಮ್ಮ ಜೊತೆಗಿದ್ದಾರೆ. ಇದನ್ನು ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದು ಫಾರ್ಮ್ ಟು ಫೋರ್ಕ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇಲ್ಲಿ ಕಾಂಪಿಟೇಷನ್ ತುಂಬ ಕಷ್ಟ. ಬೆಸ್ಟ್ ಪ್ರೈಸ್ ಇರುತ್ತೆ, ಬೆಸ್ಟು ಪ್ರಾಡಕ್ಟ್ ಕೂಡ ಸಿಗುತ್ತೆ ಕಸ್ಟಮರ್ಗೆ. ಹಿಂಗಾಗಿ ಏನಾಗುತ್ತೆ, ನಮ್ಮ ಹತ್ರ ಕಸ್ಟಮರ್ ಆ್ಯಡ್ ಆಗ್ತಾ ಹೋಗ್ತಾರೆ. ಇವತ್ತು ನಂಬರ್ 1 ಅಂತ ಹೇಳ್ಬೋದು ನಾವು ಬೆಂಗಳೂರಲ್ಲಿ. ಮೋರ್ ದೆನ್ 10 ಲಕ್ಷ kg ಚಿಕನ್ ಯಾವ್ದಾರ ಕಂಪ್ನಿ ಮಾರ್ತಿದೆ ಅಂದರೆ ಅದು ಫ್ರೆಶ್ ಒಂದೇ ಇರುತ್ತೆ, ಬೇರೆ ಇರೋ ಚಾನ್ಸಸ್ ಇಲ್ಲ. ನಾವು ಸರ್ವೆ ಮಾಡಿದ ಪ್ರಕಾರನೇ ಹೇಳ್ತೀವಿ, VHL ಅಂತ ಕಂಪ್ನಿಗಳು 10-15 ಸಾವಿರ kg ಮೇಲೆ ಮಾರೋಕ್ಕಾಗಲ್ಲ. ಸೊ ನಾವು ಇಷ್ಟು ಲಾರ್ಜ್ ಸ್ಕೇಲ್ ಮಾರೋ ಕಾರಣನೇ ಆ ಒಂದು ಕಾನ್ಸೆಪ್ಟ್. ಇದನ್ನೇ ಅಬ್ಸರ್ವ್ ಮಾಡ್ತಾ ಹೋದಾಗ ವೆಜಿಟೇಬಲ್ ಕೂಡ ಅದೇ ಥರ ಕಾನ್ಸೆಪ್ಟಲ್ಲಿತ್ತು. ಯಾವುದೇ ಒಂದು ತರಕಾರಿ 10 ರೂಪಾಯಿ ಸಿಕ್ಕಿದ್ರೆ ಅದು ಬೆಂಗಳೂರಲ್ಲಿ 20 ರೂಪಾಯಿ ಸಿಗ್ತಾಯಿತ್ತು. ಸೊ ಈ ಒಂದು ಕಾನ್ಸೆಪ್ಟ್ನ ಅಬ್ಸರ್ವ್ ಮಾಡಿ ನೋಡಿದಾಗ ಇದನ್ನು ನಾವು ಯಾಕೆ ಈ ಥರ ಲಾಂಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸೊ ಹೊಸ ಕಂಪ್ನಿಗಳ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಸೊ ಚಿಕನ್ ಯಾವ ಥರ 15 ವರ್ಷದಿಂದ ಸಕ್ಸಸ್ ಆಗಿತ್ತು, ಸೊ ವೆಜಿಟೇಬಲ್ಸ್ ಯೂಸ್ ಮಾರ್ಕೆಟ್ ಇದೆ ಬೆಂಗಳೂರಲ್ಲಿ. ಸೊ 1 kg ಚಿಕನ್ ಕನ್ಸ್ಯೂಮ್ ಆಗೋ ಜಾಗದಲ್ಲಿ 1000 kg ವೆಜಿಟೇಬಲ್ ಕೂಡ ಕನ್ಸ್ಯೂಮ್ ಆಗ್ತಾಯಿದೆ. ಸೊ 1000 ಪಟ್ಟು ಅದು ಮೇಲಿರೋದ್ರಿಂದ ಸೊ ಅದ್ರ ಬಗ್ಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ನಮ್ಮದೇ ಆದಂಥ ಒಂದು 25 ಎಕರೆ ಲ್ಯಾಂಡಲ್ಲಿ ಈಸಿ ತೊಗೊಂಡು ನಾವೇ ಗ್ರೋ ಮಾಡಬೇಕು ವೆಜಿಟೇಬಲ್. ಜೊತೆಗೆ ನಮ್ಮ ಫಾರ್ಮರ್ಸ್ ಆಲ್ರೆಡಿ 120 ಫಾರ್ಮರ್ ಇದ್ದಾರೆ, ಅವರು ಕೂಡ ಗ್ರೋ ಮಾಡ್ತಿರ್ತಾರೆ ವೆಜಿಟೇಬಲ್ಸ್ಗಳನ್ನ. ಅವರಿಂದ ಡೈರೆಕ್ಟಾಗಿ ಬೈ ಮಾಡಿ ಅದನ್ನು ಕನ್ಸ್ಯೂಮರ್ ತಲುಪಿಸಿದ್ರೆ ಮಾತ್ರ ಇದರಲ್ಲಿ ನಾವು ಮಾರ್ಜಿನ್ ಕೂಡ ಮಾಡ್ಬೋದು, ಕಸ್ಟಮರ್ನು ಕೂಡ ಹ್ಯಾಪಿಯಾಗಿರ್ಬೋದು. ನನ್ನ ನಂಬರ್ ಆಫ್ ಕಸ್ಟಮರ್ಗಳನ್ನ ನಾವು ಡೈಲಿ ಆ್ಯಡ್ ಮಾಡಬೇಕು ಅಂತ ಹೇಳಿ ಸೊ ಹೊಸ ಒಂದು ಕಂಪ್ನಿ ನವಜೀವ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿನ ಲಾಂಚ್ ಮಾಡಿ ಇವತ್ತು ನೀವೇನು ನೋಡ್ತಿದ್ರೆ ಮೊದಲನೇ ಔಟ್ಲೆಟ್ ಇದು. ಈ ಥರದ್ದು 20 ಔಟ್ಲೆಟ್ಸ್ ವಿತಿನ್ ಎ ಇಯರಲ್ಲಿ ನಾವು ಲಾಂಚ್ ಮಾಡ್ತೀವಿ. ಸೊ ಕಸ್ಟಮರ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ನಂಬರ್ ಆಫ್ ಕಸ್ಟಮರ್ ಇದಕ್ಕೆ ಆ್ಯಡ್ ಆಗ್ತಾ ಹೋಗ್ತಾರೆ. ಇದು ಹೊಸ ನಮ್ಮ ಕಾನ್ಸೆಪ್ಟು. ಇದು ನಾವೇ ಕೂಡ ಗ್ರೋ ಮಾಡೋಕ್ಕೆ ಆದಷ್ಟು 30% ನಾವೇ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಇವತ್ತು ಏಲಕ್ಕಿ ಇರ್ಬೋದು, ಚಿಲ್ಲಿ ಇರ್ಬೋದು, ಮೂಲಂಗಿ ಇರ್ಬೋದು, ಇವು ಆಲ್ರೆಡಿ ನಾವು ಗ್ರೋಯಿಂಗ್ ಸ್ಟಾರ್ಟ್ ಮಾಡಿದ್ವಿ. ಪ್ರೆಸೆಂಟ್ ನಾವು ಒಂದು 30% ಶೇರ್ ನಾವು ಗ್ರೋ ಮಾಡ್ತೀವಿ. 70% ನಾವು ರೈತರುಗಳಿಂದ ಡೈರೆಕ್ಟ್ ತೊಗೊಂಡು ಯಾವುದೇ ಮಧ್ಯವರ್ತಿಗಳಿಲ್ದಂಗೆ ನಾವು ಕನ್ಸ್ಯೂಮರ್ ಅವ್ರಿಗೆ ನಾವು ತಲುಪಿಸ್ತೀವಿ. ಇದು ನಮ್ಮ ಕಾನ್ಸೆಪ್ಟ್, ನಮ್ಮ ಗುರಿ ಇದು. ಇವತ್ತು 450 ಜನ ಎಂಪ್ಲಾಯೀಸ್ ಇದ್ದಾರೆ ನಮ್ಮ ಜೊತೆಗೆ. ಅವ್ರ ಸಪೋರ್ಟಿಂದಾಗಿ ನಾವು ಇದನ್ನು ಗ್ರೋ ಆಗ್ತಾ ಇದ್ವಿ. ಮಾರ್ಕೆಟಲ್ಲಿ ತುಂಬ ಕಾಂಪಿಟೇಷನ್, ಅದರಲ್ಲಿ ಈಗ ತರಕಾರಿಗೆ ನಿಮಗೆ ಬರಬೇಕು ಅನ್ನೋದಕ್ಕೆ ನಾವೇ ಡೈರೆಕ್ಟಾಗಿ ಫಾರ್ಮ್ಗೆ ಹೋಗಿ
ರೈತರುಗಳು ಎಲ್ಲಿ ಬೆಳೀತಾ ಇದ್ದಾರೋ ಅಲ್ಲೇ ಹೋಗಿ ಡೈರೆಕ್ಟಾಗಿ ಆಕ್ಷನ್ ಮಾಡಿ ತೊಗೊಳೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಿರಲ್ಲ. ನಮ್ಮದೇ ಆದ ಒಂದು 25 ವೆಹಿಕಲ್ಗಳಿರೋದ್ರಿಂದ ಬೆಂಗಳೂರು 22 ರೂಟ್ಸ್ಗೆ 22 ವೆಹಿಕಲ್ಗಳು ಪಾಸ್ ಆಗ್ತಾ ಇರೋದ್ರಿಂದ ಎಲ್ಲ ಓನ್ ಕಾನ್ಸೆಪ್ಟ್ ಸೆಟಪ್ ಮಾಡಿರೋದ್ರಿಂದ ಸೊ ಯಾರು ಪ್ರೊಡಕ್ಷನ್ ಮಾಡ್ತಾರೆ, ಯಾವ ರೈತರು ತಯಾರು ಮಾಡ್ತಾರೋ ವಸ್ತುನ ಅದನ್ನು ಡೈರೆಕ್ಟಾಗಿ ಕನ್ಸ್ಯೂಮರ್ ತಲುಪಿಸ್ತೀವಿ. ಇಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳಾಗಲಿ ನಿಮ್ಗೆ ಗೊತ್ತಿರಬೇಕು, ಇವತ್ತು ಟ್ರಾನ್ಸ್ಪೋರ್ಟ್ ಈಸ್ ಯೂಸ್ ಎಕ್ಸ್ಪೆನ್ಸಿವ್ ಆಫ್ ಎನಿ ಒಂದು ವಸ್ತುನ ಇನ್ನೊಂದು ಪ್ಲೇಸ್ ತಲುಪಿಸೋ ಹೊತ್ತಿಗೆ. ಸೊ ಇವೆಲ್ಲ ಕಂಟ್ರೋಲ್ ಮಾಡೋದ್ರಿಂದ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ನಮ್ಮ ಪ್ರೈಸ್ಗೆ ಇನ್ನೊಬ್ರು ಕೊಡೋಕ್ಕಾಗಲ್ಲ. ಸೊ ಆ ಪ್ರೈಸ್ ಕೊಡೋದ್ರಿಂದ ನಾವು ಇದನ್ನು ಲಾರ್ಜ್ ಮಟ್ಟಲ್ಲಿ ತೊಗೊಂಡೋಗ್ತೀವಿ ಈ ಬಿಸ್ನೆಸ್. ರಿಟೇಲ್ ಪ್ರೆಸೆಂಟಿಗೆ 250 ರೂಪಾಯಿಗೆ ನಮ್ಮದು ಏನಾರು ವೆಜಿಟೇಬಲ್ ಬೈ ಮಾಡಿದರೆ ಸೊ ನಾವು 1 kg ಆನಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ವಿ. ಪ್ಲಸ್ ಮಾರ್ಕೆಟಿಂಗ್, ಲೋಕಲ್ ಮಾರ್ಕೆಟಿಂಗ್ ಎಲ್ಲೇ ಕಂಪೇರ್ ಮಾಡಿದ್ರು ನಮ್ಮದು ದಿ ಬೆಸ್ಟ್ ಬೆನಿಫಿಟ್ ಪ್ರೈಸ್, ಆ ಪ್ರೈಸನ್ನು ನಾವು ಲಾಂಚ್ ಮಾಡ್ತಾ ಇದ್ವಿ. ಸೊ ಪ್ರೈಸು ಕೂಡ ಬೆನಿಫಿಟ್ ಇರುತ್ತೆ, ಪ್ಲಸ್ 1 kg ಆನಿಯನ್ ಕೂಡ ನೀವು ಫ್ರೀಯಾಗಿ ತೊಗೊಂಡು ಹೋಗ್ಬೋದು. 250 ರೂಪೀಸ್ ವರ್ತ್ ಬಿಲ್ ಎನಿ ಒನ್ ಪ್ರಾಡಕ್ಟ್ ಬೈ ಮಾಡಿದರೆ. ಇದು ಲೊಕೇಶನ್ ಬಂದು ಪ್ರೆಸೆಂಟ್ ಬಂದು ಕಲ್ಕೆರೆ. ಸೊ ಕಲ್ಕೆರೆ ಆಗ್ರಾ ಮೇನ್ ರೋಡಲ್ಲಿದ್ದರೆ NPS ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಅದು ಆಪೋಸಿಟೇ ಬರುತ್ತೆ ಕಲ್ಕೆರೆ. ಸೊ ಈ ಲೊಕೇಶನಲ್ಲಿದೆ. ಆಲ್ರೆಡಿ ಫ್ರೆಶ್ಕೋ ಚಾಯ್ಸ್ ಅಂತ ಒಂದು ಚಿಕನ್ ಔಟ್ಲೆಟ್ ಇದೆ. ಇದು ಈ ಒಂದು ಕಾನ್ಸೆಪ್ಟಿಂದಲೇ ಫೇಮಸ್ ಆಗಿರುವಂಥ ಒಂದು ಕೌಂಟ್ರು. 10,000 kg ಚಿಕನ್ ಸೇಲ್ ಮಾಡುತ್ತೆ. ಇಂಟರ್ನಲ್ ಒಂದು ಕೌಂಟ್ರ್ ಆದರೂ ಕೂಡ ಇದು ಫಿಶ್ ಎಲ್ಲ ಸೇಲ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಲೋಕಲ್ ಜನಗಳಿಗೆಲ್ಲ ಇದು ಗೊತ್ತಿದ್ದು, ಈ ಲೊಕೇಶನ್ ಗೊತ್ತು, ಈ ಜಾಗ ಗೊತ್ತು. ಒಂದು 7-8 ವರ್ಷದಿಂದ ನಮ್ಮ ಜೊತೆಗಿದ್ದಾರೆ ಕಸ್ಟಮರ್ಗಳು. 100% ನಾವು ಬೆಸ್ಟ್ ಕ್ವಾಲಿಟಿ ಕೊಡ್ತಾಯಿದ್ವಿ, ಬೆಸ್ಟ್ ಪ್ರೈಸ್ ಕೊಡ್ತೀವಿ. ₹1 ಸೇವ್ ಮಾಡೋದು ಇಸ್ ವೆರಿ ಬೆಸ್ಟ್ ಆಲ್ವೇಸ್. ಸೊ ಸುಮ್ಮನೆ ಹೋಗಿ ಡಬಲ್ ರೇಟ್ ಕೊಟ್ಟು ತೊಗೋಬೇಡಿ. ನಮ್ಮ ಹತ್ರ ಬೆಸ್ಟ್ ಪ್ರೈಸ್ ಬೈ ಮಾಡಿ, ಒಳ್ಳೆ ಕ್ವಾಲಿಟಿಗಳನ್ನ ಬೈ ಮಾಡಿ. 100% ನಾವು ನಿಮ್ಮ ಜೊತೆ ಇರ್ತೀವಿ. ಸೊ ಫಾರ್ಮ್ ಟು ಫೋರ್ಕ್ ಈ ಒಂದು ಕಾನ್ಸೆಪ್ಟಲ್ಲಿ ರೈತರುಗಳಿಂದ ತಂದು ಕನ್ಸ್ಯೂಮರ್ಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ಇದು ನಮ್ಮ ಗುರಿ.